ನೋಟಿಸ್ ಕೊಡಿ ಚರ್ಚಿಸೋಣ ಅಂತ ಹೇಳಿರೋದು. ಯಾವ ವಿಚಾರಕ್ಕೆ ಅಂತ ನೋಡೋದಾದರೆ, ವಿಧಾನ ಪರಿಷತ್ತಿನ ನಡಾವಳಿಯಂತೆ ಸಭಾಪತಿಯವರಿಗೆ ನೋಟಿಸ್ ಸಲ್ಲಿಸಿ ಪಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಮತ್ತೆ ಏಕೆ ಸೇರಿಸಿಕೊಂಡೆ ಎಂಬುದನ್ನು ಸ್ವತಃ ನಾನೇ ಹೇಳ್ತೀನಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ವಿಧಾನ ಪರಿಷತ್ನಲ್ಲಿ ಶುಕ್ರವಾರ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿರೋಧ ಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗಿಳಿದರು. ಕಲಾಪ ಮುಗಿಯುವ ಹೊತ್ತಿಗೆ ಸದನಕ್ಕೆ ಬಂದ ಡಿ.ಕೆ. ಶಿವಕುಮಾರ್ ಅವರನ್ನು ಉದ್ದೇಶಿಸಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಯಾಕೆ ಸೇರಿಸಿಕೊಂಡ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಶಿವಕುಮಾರ್ ಅವರು ಈ ಹಿಂದೆ ಆರೋಪ ಬಂದ ಕೂಡಲೇ ಸ್ವತಃ ನಾನೇ ಮಾತನಾಡಿ ಅವರಿಂದ ರಾಜೀನಾಮೆ ಕೊಡೋಕೆ ಹೇಳಿದ್ದೆ. 2 ವರ್ಷ ಅವರನ್ನು ಸಂಪುಟದಿಂದ ಹೊರಗಿಡಲಾಗಿತ್ತು. ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ನನ್ನ ಉತ್ತರದಿಂದ ನಿಮಗೆ ತೃಪ್ತಿ ಆಗದೇ ಇದ್ದರೆ ನಿಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿ ಅಂತ CM ಹೇಳಿದ್ರು. ನಾನು ಉತ್ತರ ಕೊಡ್ತೀನಿ, ನನಗೆ ಅದಕ್ಕೇನಿಲ್ಲ, ನೀವು ನೋಟಿಸ್ ಕೊಡಿ, ಆ ನೋಟಿಸ್ನ ಅಡಿಯಲ್ಲಿ ನಾನು ಉತ್ತರ ಕೊಡ್ತೀನಿ. ಸೊ ನಾನು ಕೊಡೋ ಉತ್ತರ ನಿಮಗೆ ಸಮಂಜಸ ಅಂತ ಅನಿಸಿಲ್ಲ ಅಂತಂದರೆ ನೀವು ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಪ್ರತಿಭಟನೆ ಮಧ್ಯೆ ಕಲಾಪ ನಡೆದಿದ್ದು. ಇದಕ್ಕೂ ಮುನ್ನ ಸಭಾಪತಿ ಸಲೀಂ ಅಹಮದ್ ಅವರು ಹಲವು ಬಾರಿ ಮನವಿ ಮಾಡಿಕೊಂಡ್ರು. ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಕೈ ಬಿಡಲಿಲ್ಲ. ಹೀಗಾಗಿ ಸಭಾಪತಿಯವರು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡ್ರು. ಆಡಳಿತ ಪಕ್ಷದ ಸದಸ್ಯರು ಪ್ರಶ್ನೋತ್ತರದಲ್ಲಿ ಭಾಗಿಯಾದರು. ವಿರೋಧ ಪಕ್ಷಗಳ ಸದಸ್ಯರು ಪ್ರಶ್ನೆ ಕೇಳುವಂತೆ ಆಹ್ವಾನಿಸಿದ್ರು. ಅವರೆಲ್ಲ ನಿರಾಕರಿಸಿದ್ರು. ಇಲ್ಲ ನಾವು ಇದ್ರ ಬಗ್ಗೆನೇ ಮಾತಾಡೋದು, ಇದನ್ನೇ ಚರ್ಚೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಕೂತ್ಕೊಂಡ್ರು. ಸೊ ಇನ್ನು ಶುದ್ಧೀಕರಣ ತಪ್ಪು ಅಂತ ನಾರಾಯಣಸ್ವಾಮಿ ಹೇಳಿರೋದು. ಷರತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪರಿಷತ್ನ ಕಲಾಪಕ್ಕೆ ಸಚಿವ ವಿಜಯಾನಂದ ಕಾಶ್ಯಪ್ನವರು ಬಂದಾಗ ವಿರೋಧ ಪಕ್ಷದ ಸದಸ್ಯರು ಅವರ ವಿರುದ್ಧ ಘೋಷಣೆ ಕೂಗಲಾರಂಭಿಸಿದ್ರು. ಛಲವಾದಿ ನಾರಾಯಣಸ್ವಾಮಿ ಮೋದಿ ಅವರು ದೇಶವನ್ನು ಹೊಲಗೇರಿ ಮಾಡ್ತಾ ಇದ್ದಾರೆ ಅಂತ ವಿಜಯಾನಂದ ಅವರ ಹೇಳಿಕೆ ನೀಡಿದ್ದಾರೆ. ಈ ಮುಖಾಂತರವಾಗಿ ದಲಿತರಿಗೆ ಅವಮಾನ ಮಾಡಿದ್ದಾರೆ, ಅವರು ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯಿಸಿದ್ರು. ಆಗ ಕಾಂಗ್ರೆಸ್ BK ಹರಿಪ್ರಸಾದ್, ಆಮೇಲೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ವೇದಿಕೆಯನ್ನು ಶುದ್ಧೀಕರಣ ಮಾಡಿದ್ರು. ವಿರೋಧಕ್ಕೆ ನೀವ್ಯಾಕೆ ಮಾಡಲಿಲ್ಲ, ಅದು ಸರಿನಾ ಅಂತ ಪ್ರಶ್ನಿಸಿದರು. ಸೊ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು CM ಅವ್ರ ಸಂಪುಟಕ್ಕೆ ಸೇರಿಸ್ಕೊಂಡಿರೋದಲ್ವಾ ಸಚಿವರಾಗಿ, ಏನೇನು ಸಬೂಬ್ ಕೊಟ್ಟರು ನೋಡೋಣ ಬನ್ನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೇಳಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನ ಕಂಪ್ಲೀಟ್, ಇದು ಒಂದೇ ಅಲ್ಲ ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಂತ.